ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಯಶಸ್ಸು ಗಳಿಸಬೇಕು, ನಾನು ಲೈಫ್ನಲ್ಲಿ ಸಕ್ಸಸ್ ಆಗಬೇಕು, ಶಿಕ್ಷಣದಲ್ಲಿ ಸಕ್ಸಸ್ ಆಗಬೇಕು ಅಂತ ಎಲ್ಲರಿಗೂ ಕನಸು ಇರ್ತದೆ, ಮನಸ್ಸು ಇರ್ತದೆ. ಇದಕ್ಕಾಗಿ ಕೆಲವರು ಸಾಧನೆಯನ್ನು ಮಾಡ್ತಾರೆ. ಒಂದು ವಾರ ಬೇಗ ಇಡುತ್ತಾರೆ, ನಂತರ 6 ಗಂಟೆ ಹೋಗಿ 7 ಗಂಟೆ ಆಗ್ತದೆ, 7 ಹೋಗಿ 8 ಆಗ್ತದೆ, 8, 9, 10. ಕೆಲವರು ಮಧ್ಯಾಹ್ನದ ಊಟಕ್ಕೆ ಏಳುವವರು. ಹೀಗೆಲ್ಲ ಆದರೆ ಸಕ್ಸಸ್ ಹೇಗೆ ಸಿಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಈ ನಿದ್ದೆ ಅನ್ನುವುದು ದೇಹದ ಆರೋಗ್ಯಕ್ಕೆ ಒಳ್ಳೆಯದು, ಹೌದು. ಆದರೆ ನಿದ್ದೆಯೇ ಅತಿಯಾದರೆ ಅಮೃತವೂ ವಿಷವೇ ಅಲ್ಲವೇ? ಹಾಗಾಗಿ ಸಕ್ಸಸ್ ಅಂದರೆ ಯಶಸ್ಸು ಗಳಿಸಬೇಕಾದರೆ ನಮ್ಮಲ್ಲಿ ಗುಡ್ ಹ್ಯಾಬಿಟ್ಸನ್ನು ಬೆಳೆಸಿಕೊಳ್ಳಬೇಕು, ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಮೊದಲು ನಮ್ಮಲ್ಲಿ ಇರುವಂಥ ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಹವ್ಯಾಸಗಳು ಯಾವುದು ಅಂತ ನೋಡೋಣ. TV ನೋಡೋದು, ನಿದ್ದೆ ಮಾಡುವುದು, ಹರಟೆ ಹೊಡೆಯುವುದು, ಮೊಬೈಲ್ ಗೇಮ್ ಆಡೋದು, ಸಿಗರೇಟ್ ಸೇದೋದು, ಮದ್ಯಪಾನ ಮಾಡೋದು, ಹುಡುಗಿಯರೊಂದಿಗೆ ಅಥವಾ ಹುಡುಗರೊಂದಿಗೆ ಯಾವಾಗಲೂ ತಿರುಗಾಡಲು ಹೋಗೋದು, ಇದು ಕೂಡ ಬ್ಯಾಡ್ ಹ್ಯಾಬಿಟ್ಸೇ. ಯಾವುದೇ ಯೋಜನೆ ಇಲ್ಲದೆ ಸರಿಯಾಗಿ ಕೆಲಸವನ್ನು ಶುರು ಮಾಡದಿರುವುದು ಕೂಡ ಅದು ಕೂಡ ಬ್ಯಾಡ್ ಹ್ಯಾಬಿಟ್ಸ್. ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಹೀಗೆ ಇವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳೇ. ಯೂಟ್ಯೂಬ್ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳುವವರು ಮಾತ್ರ ಯೂಟ್ಯೂಬನ್ನು ವೀಕ್ಷಿಸಿ. ಆದರೆ ಯಾವಾಗ ನೀವು ನಿಮಗೆ ಬೇಕಾದ ಮಾಹಿತಿಯನ್ನು ಪಡೆಯಲು ಯೂಟ್ಯೂಬ್ ನೋಡ್ತಾ ಇರ್ತೀರೋ, ಆಗ ಅದರ ಕೆಳಗಡೆ ಅಥವಾ ಆ ಕಡೆ ಈ ಕಡೆ ಬೇರೆ ಬೇರೆ ಆಕರ್ಷಕ ವಿಡಿಯೋಗಳು ಬರುತ್ತಿರ್ತವೆ. ನೀವು ನೋಡ್ತಿರೋ ವಿಷಯ ಬಿಟ್ಟು ಈ ಆಕರ್ಷಕವಾದಂತಹ ಅನಗತ್ಯವಾದಂತಹ ವಿಡಿಯೋಗಳಿಗೆ ನೀವು ಮಾರು ಹೋದಿರೋ, ಮುಗೀತು. ಸಕ್ಸಸ್ ಅನ್ನುವ ಪದ ನಿಮ್ಮಿಂದ ದೂರ ಹೋಗ್ತಾ ಇರ್ತದೆ. ಈ ಸಕ್ಸಸ್ ಅನ್ನುವ ಶಬ್ದಕ್ಕೆ ಮೂಲವಾಗಿ ಮಾರಕವಾಗಿರುವಂಥದ್ದು ತಡವಾಗಿ ಏಳುವುದು. ನನಗೆ ಬೇಗ ಏಳಲು ಸಾಧ್ಯವಿಲ್ಲ ಅನ್ನುವುದಾದರೆ ಒಮ್ಮೆಲೆ ಬೇಗ ಏಳಲು ನಿಮಗೆ ಅಸಾಧ್ಯವಾಗಬಹುದು. ಈ ಸಕ್ಸಸ್ ಆಗಲೇಬೇಕು, ನಾನು ಜೀವನದಲ್ಲಿ ಯಶಸ್ಸನ್ನು ಗಳಿಸಲೇಬೇಕು, ನಾನು ಸಾಧನೆಯನ್ನು ಮಾಡಲೇಬೇಕು ಅಂತ ಇದ್ದರೆ ಮಾತ್ರ ಒಂದು ದಿನ ನೀವು 1/4 ಗಂಟೆ ಬೇಗ ಏಳಿ, ಮಾರನೇ ದಿನ 20 ನಿಮಿಷ ಬೇಗ ಏಳಿ, ಅದರ ನಾಡಿದ್ದು ಅರ್ಧ ಗಂಟೆ, ಹೀಗೆ ಅವಧಿಯನ್ನು ಕಮ್ಮಿ ಮಾಡ್ತಾ ಬೇಗ ಏಳುವ ಅಭ್ಯಾಸ ತನ್ನಿಂದ ತಾನೇ ಸಾಧ್ಯವಾಗ್ತದೆ. 10-12 ಗಂಟೆಗೆ ಏಳುವ ಅಭ್ಯಾಸ ಇರುವವರು ಕೂಡ ಹೀಗೆ ನಿದ್ದೆಯ ಅವಧಿಯನ್ನು ಕಡಿಮೆ ಮಾಡುತ್ತಾ ಬಂದರೆ ನೀವು ಸಕ್ಸಸ್ ಆಗಲು ಮಹತ್ವವಾದಂಥ ಒಂದು ಹೆಜ್ಜೆಯನ್ನು ಇಟ್ಟ ಹಾಗೆ. ಯಾಕಂದರೆ ಜೀವನ ಅನ್ನೋದು ಒಮ್ಮೆ ಮಾತ್ರ ಬರೋದು. ಜೀವಮಾನದ ಅರ್ಧ ಭಾಗವನ್ನು ನಿದ್ದೆಯಲ್ಲೇ ಕಳೆದರೆ ಅಮೂಲ್ಯ ಬದುಕನ್ನು ನೀವು ಕೈಯಾರೆ ಹೊಸಕಿದಂತೆ. ಬೇಗ ಏಳದೇ ಇದ್ದರೆ ಸಕ್ಸಸ್ ಸಾಧ್ಯವಿಲ್ಲವಾ? ಇಲ್ಲ, ಖಂಡಿತಕ್ಕೂ ಇಲ್ಲ. ಮೊದಲೇ ಹೇಳಿದೆ ನಿಮ್ಮಲ್ಲಿರುವಂಥ ಬ್ಯಾಡ್ ಹ್ಯಾಬಿಟ್ಸ್ಗಳು ಯಾವುದು ಅಂತ. ಆ ಬ್ಯಾಡ್ ಹ್ಯಾಬಿಟ್ಸನ್ನು ಕಡಿಮೆ ಮಾಡಿ ನಿಮ್ಮಲ್ಲಿರುವಂಥ ಗುಡ್ ಹ್ಯಾಬಿಟ್ಸ್ ಏನಿದೆ ಅದನ್ನು ಉಳಿಸಿಕೊಂಡು ಹೊರಗಿನ ಒಳ್ಳೆಯ ಹ್ಯಾಬಿಟ್ಸನ್ನು ಸೇರಿಸಿಕೊಂಡರೆ, ರೂಢಿಸಿಕೊಂಡರೆ, ಅಳವಡಿಸಿಕೊಂಡರೆ ನೀವು ಏನಾಗಬೇಕು ಎಂದುಕೊಂಡಿರುವಿರೋ ಅದನ್ನು ಖಂಡಿತವಾಗಿಯೂ ಸಾಧಿಸಬಹುದು. ಹಾಗಾಗಿ ಬೆಳಗಿನ 4 ಅಥವಾ 5 ಗಂಟೆಗೆ ಏಳಲು ಪ್ರಾರಂಭಿಸಿ. ಈ ಬೇಗ ಏಳುವುದರ ಹಿಂದೆ ಇರುವಂತಹ ನಂಬಿಕೆ ಹಿಂದಿನವರು ನೀವು ಹೇಳೋದನ್ನು ಕೇಳಿರ್ಬೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ. ಈ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು? ಈ ಬ್ರಹ್ಮ ಮುಹೂರ್ತ ಅಂದರೆ ಒಳ್ಳೆಯ ಮುಹೂರ್ತ, ಒಳ್ಳೆಯ ಕಾಲ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರಿಂದ ಪ್ರಾಣಶಕ್ತಿ ಜಾಗೃತವಾಗುತ್ತದೆ. ಬೆಳಗಿನ ಹೊತ್ತು ನಮ್ಮೆಲ್ಲರಲ್ಲಿಯೂ ಕೂಡ ಪ್ರಾಣಶಕ್ತಿ ಹೆಚ್ಚಾಗಿರುತ್ತದೆ. ಈ ಪ್ರಾಣಶಕ್ತಿ ಅನ್ನುವಂಥದ್ದು ನಿಸರ್ಗದಲ್ಲಿಯೂ ಕೂಡ ಇರ್ತದೆ. ಆಗ ನಿಸರ್ಗದಲ್ಲಿ ಆಕ್ಸಿಜನ್ನ ಪ್ರಮಾಣ ಹೆಚ್ಚಿರ್ತದೆ. ಹಾಗಾಗಿ ಬೇಗ ಏಳುವಂತಹ ಯಾರಲ್ಲೇ ಆಗಲಿ ಪ್ರಾಣಶಕ್ತಿ ಹೆಚ್ಚಾಗ್ತದೆ. ಹೇಗೆ ಮೆಂಟಲಿ, ಸೋಷಲಿ, ಫಿಸಿಕಲಿ, ಸ್ಪಿರಿಚುವಲಿ, ಇಮೋಷನಲಿ ಬರುವಂತಹ
ಅನೇಕ ರೋಗಗಳಿಗೆ ಆ ರೋಗಗಳು ಬರದ ಹಾಗೆ ತಡೆ ಹಿಡಿಯುವಂತಹ ಶಕ್ತಿ ಬ್ರಾಹ್ಮಿ ಮುಹೂರ್ತಕ್ಕೆ ಇರ್ತದೆ. ಬೇಗನೆ ಎದ್ದು ಒಳ್ಳೆಯ ಸಂಕಲ್ಪವನ್ನು ಮಾಡಿದರೆ ಆ ಮುಹೂರ್ತದಲ್ಲಿ ಅದು ಸಿದ್ಧಿಯಾಗುತ್ತದೆ ಎನ್ನುತ್ತಾರೆ ನಮ್ಮ ಹಿರಿಯರು ಹಾಗೆ ಋಷಿಮುನಿಗಳು. ಹಾಗಾಗಿ ಸಕ್ಸಸ್ ಆಗಬೇಕು ಅಂತ ಇದ್ದರೆ ನೀವು ಬೆಳಿಗ್ಗೆ ಬೇಗ ಏಳಲೇಬೇಕು. ಜೀವನದಲ್ಲಿ ಸಕ್ಸಸ್ ಬರಬೇಕಾದ್ರೆ, ಯಶಸ್ಸು ಬರಬೇಕಾದ್ರೆ ಹೇಗೆ ಅತಿಯಾದ ನಿದ್ದೆಯನ್ನು ತ್ಯಜಿಸುವುದು ಮುಖ್ಯವಾಗ್ತದೋ, ಬೇಗ ಏಳುವುದು ಮುಖ್ಯವಾಗ್ತದೋ, ಅದೇ ರೀತಿಯಲ್ಲಿ ಇನ್ನೊಂದು ಹೆಜ್ಜೆ ಅಂದರೆ ಶಿಸ್ತು ಕೂಡ ಮುಖ್ಯ. ಇಲ್ಲಿ ಈ ಶಿಸ್ತು ಅನ್ನುವಂಥದ್ದು, ಶಿಸ್ತು ಸಾಧಾರಣವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ನಮಗೆ ಬಹಳಷ್ಟು ಬೇಕಾಗ್ತದೆ. ಈ ಶಿಸ್ತು ಅನ್ನುವಂಥದ್ದು, ಶಿಸ್ತು ಯಾರಲ್ಲಿ ಇಲ್ಲವೋ, ನೀವು ಈಗ ಯಶಸ್ಸು ಪಡೆಯಬೇಕು ಅಂತ ಇರ್ತೀರಿ, ಯಶಸ್ಸು ಪಡೆಯಬೇಕು, ಶಿಸ್ತು ಬಹಳ ಮುಖ್ಯವಾಗ್ತದೆ. ನಿಮ್ಮಲ್ಲಿ ಶಿಸ್ತೇ ಇಲ್ಲ, ನೀವು ಒಟ್ಟಾರೆ ಇದ್ದೀರಿ, ಮಾತಿನಲ್ಲಿ ಇರ್ಬೋದು, ನಡವಳಿಕೆಯಲ್ಲಿ ಇರ್ಬೋದು, ತಿನ್ನುವುದರಲ್ಲಿ ಇರ್ಬೋದು, ಶಿಸ್ತು ಇಲ್ಲ ಅಂತ ಇದ್ದರೆ ಖಂಡಿತವಾಗಿಯೂ ಸಕ್ಸಸ್ ಪಡೆಯಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ, ನಿಮ್ಮ ದೈನಂದಿನ ದಿನಚರಿಯಲ್ಲಿ ಶಿಸ್ತು ಕೂಡ ಬಹಳ ಮುಖ್ಯವಾಗ್ತದೆ. ಎಲ್ಲದರಲ್ಲಿಯೂ ಕೂಡ ನೀವು ಸಮಯ ಪಾಲನೆ ಕೂಡ ಬಹಳ ಮುಖ್ಯ. ಶಿಸ್ತು, ಶ್ರದ್ಧೆ ಅಂದರೆ ಆಸಕ್ತಿಯನ್ನು ಇಟ್ಟು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅಲ್ಲಿ ಶಿಸ್ತು ಇರಲೇಬೇಕು. ಶಿಸ್ತು ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ ಅನ್ನುವ ಹೇಳಿಕೆಯಂತೆ 100ಕ್ಕೆ 100% ನೀವು ಶ್ರದ್ಧೆಯಿಂದ ಕೆಲಸವನ್ನು ಮಾಡಬೇಕು. 100ಕ್ಕೆ 100 ಎಫರ್ಟ್ ಹಾಕಿದರೆ ಮಾತ್ರ ಖಂಡಿತ ಸಕ್ಸಸ್ ಸಿಗುತ್ತದೆ. ಬೇಗ ಏಳುವುದು ಮತ್ತು ಶಿಸ್ತು, ಈ ಎರಡು ಸಕ್ಸಸ್ಗೆ ಪ್ರಮುಖವಾದ ಮೆಟ್ಟಿಲು. ಬೇಗ ಏಳುವ ಕ್ರಮದೊಂದಿಗೆ ಶಿಸ್ತು, ಈ ಎರಡೂ ನಿಮ್ಮಲ್ಲಿ ಯಾವಾಗ ಇರುತ್ತದೋ ಆಗ ಸಕ್ಸಸ್ ಅನ್ನುವುದು ಖಂಡಿತ ನಿಮ್ಮದಾಗ್ತದೆ. ಕಂಪ್ಲೀಟ್ ಯಶಸ್ಸು ನಿಮ್ಮದೇ ಆಗ್ತದೆ. ಮುಂದೆ ಯಶಸ್ಸಿಗೆ ಬೇಕಾದಂತಹ ಬೇರೆ ಬೇರೆ ಟಿಪ್ಸನ್ನು ನೋಡಲು ಹಾಗೆ ವೀಕ್ಷಿಸಲು ನನ್ನ ಯೂಟ್ಯೂಬ್ ಚಾನೆಲನ್ನು ವೀಕ್ಷಿಸಿ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.